ವಿಶ್ವಕರ್ಮ ಬಂಧುಗಳ ವಿದ್ವತ್ ಸಭೆಗೆ ನನ್ನ ನಮನಗಳು. ಬಂಧುಗಳೇ, ನಾವು ನಿಜವಾಗಿ ಅಲ್ಪಸಂಖ್ಯಾತರಾಗಿದ್ದೀವಿ. ನಮಗೆ ದಕ್ಕಂತಹ ಗೌರವ, ಆರ್ಥಿಕ ಸಹಾಯಗಳು ನಮಗೆ ಸಿಗ್ತಾ ಇಲ್ಲ. ಮತ್ತು ನಾವು ಒಗ್ಗಟ್ಟಿನಿಂದ ಹೋರಾಡ್ತಕ್ಕಂತಹ ಛಲ ನಮ್ಮಲ್ಲಿ ಇನ್ನೂ ಬೆಳೆದಿಲ್ಲ. ಬಹಳ ಸಣ್ಣದ ಸಮುದಾಯಗಳು ಎಷ್ಟು ಒಗ್ಗಟ್ಟಿನಿಂದ ತಮಗೆ ಬರಬೇಕಾದಂಥ ಸವಲತ್ತುಗಳನ್ನು, ತಮಗೆ ಸಿಕ್ಕಬೇಕಾದಂಥ ರಾಜಕೀಯ ಗೌರವಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಈ ಸಮುದಾಯ ಪಡೆದುಕೊಳ್ತಾ ಇಲ್ಲ. ಯಾಕೆಂದರೆ ಏನೋ ಒಂದು ರೀತಿ ಕೆಲವರಿಗೆ ಬಹಳ ದೈನ್ಯ ಪರಿಸ್ಥಿತಿಯಲ್ಲಿದ್ದೀವಿ ಇರ್ತಕ್ಕಂಥ ಜನರೇ ಇದ್ದಾರೆ. ಅವ್ರಿಗೇನು ಬೇಕಾಗಿಲ್ಲ, ಸುಮ್ಮನೆ ಇರ್ತಾರೆ. ಜೀವನ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಈ ದಿನದ ಕೂಲಿ ಏನಾದರೂ ಸಿಕ್ಕಿದ್ರೆ, ಕುಲಕಸಬಿನಿಂದ ಕೂಲಿ ಏನಾದರೂ ಅದರಿಂದ ನಾವು ತೃಪ್ತಿಯಾಗಿ ಇದ್ಬಿಡೋಣ ಎಂಬತಕ್ಕಂಥ ಅಲ್ಪ ತೃಪ್ತಿ ಜನರಿಗಿದೆ. ನಮ್ಮ ಯುವ ಮುಖಂಡರು, ಉತ್ಸಾಹಿಗಳು, ವಿಶ್ವಕರ್ಮ ಜನಾಂಗದ ನೇತಾರರು ಹೇಳ್ದಂಗೆ ನಮ್ಮಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಒಳಜಗಳಗಳನ್ನು, ಸ್ವಾರ್ಥಗಳನ್ನು ತ್ಯಜಿಸಿ ನಿಸ್ವಾರ್ಥವಾಗಿ ನಾಯಕರು, ನಮ್ಮ ಜನಾಂಗದ ನಾಯಕರು ನಿಸ್ವಾರ್ಥವಾಗಿ ಜನಗಳ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಛಲ ಹುಟ್ಟುತ್ತೆ, ನಮ್ಮಲ್ಲಿ ಹೋರಾಟ ಮನೋಭಾವನೆ ಹುಟ್ಟುತ್ತೆ. ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಕ್ಕಂಥ ಶಕ್ತಿಯನ್ನು ಪಡಿತೀವಿ. ಆ ಶಕ್ತಿ ಯಾವಾಗ ಬರುತ್ತೋ ನಾವು ಆಗ ಬಲವಾಗಿ ಪುಟ್ಟದಿದ್ದ ಚೆಂಡಿನಂತೆ ಮೇಲಕ್ಕೆ ಎದ್ದು ನಮ್ಮ ಹಕ್ಕುಗಳನ್ನು ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಸಾಧ್ಯವಾಗೋದಿಲ್ಲ. ಮತ್ತೊಂದು, ಈ ಜನಾಂಗ ಎಷ್ಟು ಮಹತ್ವವಾದದ್ದು ನೋಡಿ. ನಮ್ಮ ಗೌರವನೀಯ ಪುರೋಹಿತರು ವಿಶ್ವಕರ್ಮ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಈ 5 ಮುಖಗಳಿಂದ ಇದ್ದಾವೆ ಅಂತ ಹೇಳಿದ್ರು. ಹೌದು, ಅವುಗಳ ಮಂತ್ರಗಳನ್ನು ಹೇಳಿದ್ರು, ಪೂಜೆಯನ್ನು ಮಾಡಿದ್ರು. ಈ 5 ಜನ ಅಥವಾ ಈ 5 ಮುಖಗಳು, ವಿಶ್ವಕರ್ಮನಿಗೆ 5 ಮುಖಗಳು, ಗಾಯತ್ರಿಗೆ 5 ಮುಖಗಳು, ಮತ್ತಾರಿಗೂ ಇಲ್ಲ. ಆಂಜನೇಯನಿಗೂ ಇಲ್ಲ, ಗಣಪತಿಗೂ ಇಲ್ಲ, ಯಾರಿಗೂ ಇಲ್ಲ. ಪ್ರಪ್ರಥಮದಲ್ಲಿ ಇವರಿಬ್ಬರಿಗೆ ಆ 5 ಮುಖಗಳು ಇದ್ದಿದ್ದು. 5 ಮುಖಗಳಿಂದ 5 ಜನ ಪ್ರಥಮ ಬಾರಿಗೆ ಮನುಷ್ಯರು ಹುಟ್ಟಿದರು. ಮನುಷ್ಯ ಎಂಬ ಪದ ಮನ್ ಎಂಬತಕ್ಕಂಥ ಧಾತುವಿನಿಂದ ಮನುಷ್ಯ ಆಯಿತು. ಹಿಂದೆ ಅನೇಕ ಸೃಷ್ಟಿಗಳು ಆಗಿದ್ದು, ಆ ಸೃಷ್ಟಿಗಳಲ್ಲಿ ಮನಸ್ಸು ಇದ್ದಿಲ್ಲ. ಆದ್ದರಿಂದ ಆ ಸೃಷ್ಟಿಗಳಲ್ಲೂ ನಶಿಸಿ ಹೋಯಿತು ಅನ್ನೋದಕ್ಕಿಂತ ರುದ್ರಗಣಗಳು ಎಲ್ಲವೂ ಇದ್ದು, ಅದು ಅವರವರ ವಶಕ್ಕೆ ಅವರವರು ಆ ಕೆಟ್ಟದಾದಂತಹ ಆ ಗಣಗಳನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಂಡು ಜನಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ದೇವತೆಗಳಿಗೆ ಏನು ತೊಂದರೆ ಆಗದಂತೆ ಇಟ್ಕೊಂಡಿದ್ದಾರೆ. ನಾನು ಇಲ್ಲಿ ಹೇಳೋಕ್ಕೆ ಬಂದಿದ್ದು ಈ 5 ಮುಖಗಳಿಂದ 5 ಜನ ಹುಟ್ಟಿದ್ರು. ಸದ್ಯೋಜಾತ ಸಾನಗ, ಸನಾತನ, ಅಹೋಬನ, ಪ್ರತ್ನ, ಸುಪರ್ಣ ಅಂತ ಇವ ಆನಂತರ ಆಗಿದ್ದು ಮೋನೋಲ್ಲನ್. ಸಾನಗ, ಸನಾತನ, ಅಹೋಬನ, ಪ್ರತ್ನ, ಸುಪರ್ಣ ಅಂತ. ಬಂಧುಗಳೇ,
ಇಲ್ಲಿ ಇತಿಹಾಸ ಗೊತ್ತಿದ್ದವರು ಬಹಳ ಜನ ಇರಬಹುದು. ಇತಿಹಾಸದಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಶಿಲಾಯುಗ ಅಂತ ಬರುತ್ತೆ. ಶಿಲಾಯುಗದಲ್ಲಿ ಎರಡನ್ನು ಮಾಡಿದ್ದಾರೆ ಬಿಡಿ. ಆ ಶಿಲಾಯುಗದಲ್ಲಿ ಏನಪ್ಪ ಆಯ್ತಂದ್ರೆ ಮಾನವ ಹುಟ್ಟಿದ ನಂತರ ಅದು ಯಾವುದರಿಂದ, ಮಂಗನಿಂದ ಮಾನವನಾಗ್ಬಿಟ್ನಂತೆ, ಕೋತಿಯಿಂದ ಮಾನವ ಆಗ್ಬಿಟ್ನಂತೆ. ಇದು ಎಷ್ಟು ಮಾತ್ರ ಸರಿಯೋ ಬಿಡಿ, ಅದ್ರ ಬಗ್ಗೆ ಈಗ ಬೇಡ. ಈ ಮನುಷ್ಯ ಅನಾಗರಿಕನಾಗಿದ್ದ, ಅಮಾಯಕನಾಗಿದ್ದ, ಬುದ್ಧಿಹೀನನಾಗಿದ್ದ, ವಿವಸ್ತ್ರನಾಗಿದ್ದ, ತಿನ್ನಲು ಬರುತ್ತಿರಲಿಲ್ಲ, ಕೈಯನ್ನು ಉಪಯೋಗಿಸಲು ಅವನಿಗೆ ಗೊತ್ತಿಲ್ಲ, ಕೈಯನ್ನು ಹೇಗೆ ಉಪಯೋಗಿಸೋದಂತಲೂ ಗೊತ್ತಿಲ್ವಂತ. ಮತ್ತು ಆಹಾರ ಯಾವುದೋ ಸತ್ತ ಮೃಗಗಳನ್ನು ಏನೋ ಎತ್ತಿ ತಿಂದು ಅವನ ಹಸಿವಿನ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದ. ಹೀಗೆ ಸಾಗಿತ್ತು. ಇಷ್ಟೊಂದು ದೈನ್ಯ ಪರಿಸ್ಥಿತಿಯಲ್ಲಿ ಮಾನವ ಕಾಲ ಕಳೆಯುತ್ತಿದ್ದ. ಇರುವುದು ಆಹಾರ ಆಯಿತು. ಆಹಾರ ಆದ ನಂತರ ಮತ್ತೆ ಬೇಕಾಗಿರೋದು ವಸತಿ, ಮನೆಗಳು ಬೇಕು. ಆ ಮನೆಗಳನ್ನು ಕಟ್ಕೊಳ್ಳೋದಕ್ಕೋಸ್ಕರ ದಾರುಶಿಲ್ಪ ಬಂತು. ಅದನ್ನು ಸನಾತನ ಮಹರ್ಷಿಗಳು ಆ ದಾರುಶಿಲ್ಪದಿಂದ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ, ಆಶ್ರಮಗಳನ್ನು ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ವಾಸ್ತು ಜ್ಞಾನವನ್ನು ಎಲ್ಲರಿಗೂ ಹಂಚಿಕೊಟ್ರು. ಈ ಭೂಖಂಡದಲ್ಲಿರುವ ಸಮಸ್ತ ಮಾನವರು, ಕೇವಲ ಎಲ್ಲ ಒಂದು ಕಡೆ ಒಂದು ಸ್ಥಳದಲ್ಲಿ ಒಂದು ಜನಾಂಗಕ್ಕಲ್ಲ, ಇಡೀ ಭೂಖಂಡದಲ್ಲಿ ಇರತಕ್ಕಂತಹ ಎಲ್ಲ ಮನುಜರಿಗೂ ಸಹ ಆ ರೀತಿಯಾದಂಥ ವ್ಯವಸ್ಥೆ ಕಲಿಸಿದರು. ವಸತಿ ಆಯಿತು, ಆಹಾರ ಸಾಕಾದಷ್ಟು ಬೆಳೆದರು, ಆಕರ್ಷಣೀಯ ವಸ್ತುಗಳು ತಯಾರಾಗಿ ಅವರು ಅತ್ಯಂತ ನಾಗರಿಕರಾಗಿ ಬಾಳೋದಕ್ಕೆ ಸಾಧ್ಯವಾಯಿತು. ಹೀಗೆ 5 ರೀತಿಯ ಶಿಲಾಶಿಲ್ಪ ಹೇಳಲಿಲ್ಲ ಅಂತ ಅನಿಸುತ್ತೆ. ಶಿಲಾಶಿಲ್ಪವೂ ಹಾಗೇನೆ. ಶಿಲಾಶಿಲ್ಪ ಆದಮೇಲೆ ಆಗ ಆಗಮಗಳು ಪ್ರಾರಂಭವಾದವು. ಈ ಆಗಮಗಳು ಪ್ರಾರಂಭವಾದ ಮೇಲೆ ಶಿಲಾಶಿಲ್ಪ ಪ್ರಾರಂಭವಾಯಿತು. ಶಿಲಾಶಿಲ್ಪದಿಂದ ಭಕ್ತಿಯುಕ್ತರಾದ ಜನರಿಗೆ ಒಂದು ನೆಲೆ ಸಿಕ್ಕಿತು. ಆ ನೆಲೆಯಿಂದ ಪರಮಾತ್ಮನನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಹೀಗೆ ಈ ಭೂಖಂಡದ ಎಲ್ಲ ಮಾನವರಿಗೂ ಸಹ ಅತ್ಯಂತ ಸಮೃದ್ಧ ನಾಗರಿಕರಾಗಿ ಬಾಳುವುದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಈ 5 ಜನ ಶಿಲ್ಪಿಗಳು ನೆರವೇರಿಸಿಕೊಟ್ರು. ಈ 5 ಜನ ಶಿಲ್ಪಿಗಳು ಇಲ್ಲಿದ್ದಾರೆ. ಆದ್ದರಿಂದ ಆ 5 ಜನ ಶಿಲ್ಪಿ ಮಹಾಶಯರಿಗೆ ನನ್ನ ಅನಂತ ವಂದನೆಗಳು. ಈಗ ಇಷ್ಟು ಉನ್ನತ ಸ್ಥಿತಿಯಲ್ಲಿ ಈ ಎಲ್ಲ ಜನಗಳನ್ನು ತೆಗೆದುಕೊಂಡು ಬಂದಂತಹ ಈ ಶಿಲ್ಪಿಗಳಿಗೆ ಸಿಕ್ಕಂತಹ ಮರ್ಯಾದೆ ಈಗ ಏನು ಸಿಕ್ಕಿದೆ? ಎಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ? ಆರ್ಥಿಕವಾಗಿ ಮುಂದುವರೆದಿದ್ದೀವಾ? ರಾಜಕೀಯವಾಗಿ ಮುಂದುವರೆದಿದ್ದೀವಾ? ಸಾಮಾಜಿಕವಾಗಿ ಮುಂದುವರೆದಿದ್ದೀವಾ? ಯಾವುದರಲ್ಲಿ ಮುಂದಂಜೆಯನ್ನು ಹಾಕಿದ್ದೀವಿ ನಾವು?